ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಮ್ಮ ಡೇ ಟು ಅಂತ ವ್ಲಾಗ್. ಸೊ ನಿನ್ನೆ ಎಂತೆಲ್ಲ ಆಯ್ತು ಅಂತ ಹೇಳಿದ್ರೆ, ನಿನ್ನೆ ನೀವು ಅಂಜುನ ಬೀಚಿಗೆ ವಾಪಸ್ ಬರೋದು ನೋಡಿದ್ದೀರಾ. ಅಂಜುನ ಬೀಚಲ್ಲಿ ವಾಪಸ್ ಬಂದಾದ್ಮೇಲೆ ಎಂತಾಯ್ತು ಮ್ಯಾಚ್ ಗಮ್ಮತ್ತು ಅಂತ ಹೇಳಿದ್ರೆ ತುಂಬ ಸಾಕಾಗಿತ್ತು. ಬೆಳಗ್ಗೆ ನಾವು ಅಷ್ಟು ನಡ್ಕೊಂಡ್ಬಂದು ಟ್ರಾವೆಲ್ ಮಾಡಿ ಸಾಕಾಗಿತ್ತು. ಸೊ ಮತ್ತು ಅಂಜುನ ಬೀಚ್ ಇಲ್ಲೇನು ಹತ್ತಿರ ಇರಲಿಲ್ಲ, ಒಂದು 1.5 ಕಿಲೋಮೀಟರ್ಸ್ ಆಗಿತ್ತು. ಮತ್ತು ಬರುವಾಗ ಎಲ್ಲರದ್ದು ಹವಾ ಟೈಟ್ ಆಗಿತ್ತು. ಮತ್ತು ಮಾರ್ಕೆಟ್ ಇವಾಗ ಮಾರ್ಕೆಟ್ ಹೋಗಿ ನಾನು ಇಲ್ಲಿ ಬಿತ್ಕೊಂಡಿದ್ದೆ, ಮಲಗಿದ್ದ ಅವನಿಗೆ ಸ್ವಯ ಇಲ್ಲ. ಮತ್ತು ಮ್ಯಾಚ್ ಇತ್ತು, ಆರ್ ಸಿ ಬಿ ಮ್ಯಾಚ್ ನೋಡಿ ಅದು ಅಲ್ಲಿ ಅರ್ಧದಲ್ಲಿ ಮಲಗಿದ್ದು. ಆರ್ ಸಿ ಬಿ ಮ್ಯಾಚ್ ವಿನ್ ಆಯ್ತು, ಖುಷಿ ಆಯ್ತು ನನಗೆ. ಸೊ ಇವತ್ತು ಬೆಳಿಗ್ಗೆ ಎದ್ದು ಟೈಮ್ ಎಷ್ಟು ಈಗ ವಾಚ್ ಆಗ್ತಿದೆ, 10:15 ಆಗಿದೆ. ಸೊ ಆಮೇಲೆ ಎಂತಂದು ನೋಡಬೇಕೀಗ. ಈಗ ಸ್ಕೂಟಿ ರೆಂಟ್ ಮಾಡು ಅಂತ ಹೇಳಿದ್ದೇವೆ. ಅಲ್ಲಿ ಸ್ಕೂಟಿ ಅದ್ರ ರೇಟನ್ನು ನಿಮಗೆ ಹೇಳ್ತೇನೆ. ಈಗ ಒಂದು ದಿವಸಕ್ಕೆ ರೇಟ್ ಜಾಸ್ತಿ, ಒಂದು 2-3 ದಿವಸ ಆದರೆ ಕಮ್ಮಿ ಮಾಡ್ತಾರಂತೆ. ಸೊ ಈಗ ನಾವು ಹೊರಡುವ. ಈಗ ಸ್ಕೂಟಿ ರೆಂಟ್ ಮಾಡೋದು ಬೇರೆ ಆಪ್ಷನ್ ಇಲ್ಲ, ಯಾಕಂದರೆ ಇಲ್ಲಿ ನಡ್ಕೊಂಡು ಹೋಗುವಷ್ಟು ಇದಿಲ್ಲ ಮಾರೆ ನಮ್ಮ ಹತ್ರ ಹಾಗೆ. ಸೊ ನೋಡುವ, ಇವತ್ತು ಡೇ ಟು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ. ನಮ್ಮದರಲ್ಲಿ ಒಬ್ಬನಿಗೆ ಸ್ವಲ್ಪ ಫುಡ್ ಎಲ್ಲ ಕರೆಕ್ಟ್ ಆಗಲಿಲ್ಲ, ಹಾಗೆ ಸ್ವಲ್ಪ ಅವನು ವೀಕ್ ಆದ. ಅದಕ್ಕೆ ಅವನು ಮಲಗಿದ್ದಾನೆ. ಅವನಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಮಲಗಿಲಿ. ಆ್ಯಂಡ್ ನಾವು 3 ಜನ ಹೋಗುವ. ಆಮೇಲೆ ನೋಡ, ಲೆಟ್ಸ್ ಗೋ. ಸೊ ನೋಡಿ, ನಮ್ಮ ಹೀಗೆ ಉಂಟು. ಒಬ್ಬ ಪಾಪದವ ಒಳ್ಳೆದ್ದ, ಅವನಿಗೆ ನೋಡುವ ಮತ್ತೆಂತ ರೆಂಟೆಲ್ಲ ಕೊಟ್ವಿ. ಪೆಟ್ರೋಲ್ ಇದರಲ್ಲಿ ಕಮ್ಮಿ ಉಂಟಂದ್ರೆ ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಉಂಟಂತೆ. ಸ್ವಲ್ಪ ಪರತ್ತೆ ಗಾಡಿ ತಗೊಂಡು ಮತ್ತು ಹೊಸತೆಲ್ಲ ತಗೊಂಡು ಸ್ವಲ್ಪ ಸ್ಕ್ರ್ಯಾಚಸ್ ಎಲ್ಲ ಆದರೆ ಯಾರಿಗೆ ಬೇಕು. ಸೊ ಜೋಯಲ್ಗೆ ಒಳ್ಳೆ ಪಾಶ್ ಬೈಕ್ ಕೊಟ್ಟಿದ್ದಾರೆ. ಸ್ಟಾರ್ಟ್ ಆಗ್ಲಿಕ್ಕೆ ಅಣ್ಣ ಇಲ್ಲಿ ಕಿಲ್ ಸ್ವಿಚ್ ಎಲ್ಲ ಆನ್ ಮಾಡಿ ಆಯ್ತಲ್ಲ. ಪೆಟ್ರೋಲ್ ಎಲ್ಲಿ ಉಂಟು ಮಾರಿದ್ರಲ್ಲಿ? ಹೆಲ್ಮೆಟ್ ಇದು ಬನಲೆ. ಲೆಟ್ಸ್ ಗೋ. ಎಂತಾಗ್ತದೆ ನೋಡ, ಲೆಟ್ಸ್ ಗೋ. ಇಲ್ಲಿ ಒಂದು ಸರಿಕಟ್ಟು ತಿನ್ನಲಿಕ್ಕೆ ಕರೆಕ್ಟ್ ಇಲ್ಲ. ನಮಗೆ ಸಸ್ತ ಜುಗಾಡು ಹೋಗ್ಬೇಕಾದ್ರೆ ಈ ಥರ ಎಲ್ಲ ಪಪ್ಸ್ ಎಲ್ಲ ತಿನ್ಬೇಕಾಗ್ತದೆ ಅಂತ ಹೇಳ್ತೀವಿ. ಸೊ ಅಲ್ಲೇ ಚಿಕ್ಕ ಒಂದು ಸ್ಟಾಲ್ ಇತ್ತು, ಗಾಡಿಯಲ್ಲಿ ಪಾರ್ಕ್ ಮಾಡಿದೆ. ಪಾರ್ಕ್ ಮಾಡಲಿಕ್ಕೆ ಸೇದ್ರಿಗೆ ಆಗ್ತದೆ ಗಾಡಿ. ಸೊ ನೋಡುವ, ಇದು ಭಾಗಕ್ಕೆ ಹೋಗೋ ರೋಡು, ಭಾಗ ಬೀಚಿಗೆ ಹೋಗೋ ರೋಡ್ ಎಲ್ಲ ಹೋಗುವ ಹೇಗೆ ಆಗ್ತದೆ ಅಂತ ನೋಡುವ. ಇಲ್ಲಿ ಒಂದು ಲಿಮ್ಕ ಕುಡಿದು ಸ್ವಲ್ಪ ಸ್ಟ್ರಾಂಗ್ ಆಗಬೇಕಲ್ಲ, ಶಕ್ತಿ ಬರಬೇಕಲ್ಲ. ಬೇವರಲ್ಲಿ ಇಳಿದು ಎಲ್ಲ ಚಂಡಿಯಾಗಿ ಹೋಗಿದ್ದೀವಿ. ಸೊ ನೋಡು, ಗಟ್ಟಿ ತಿನ್ನುವ, ಗಟ್ಟಿ ಕಾಸು ಇಡಬೇಕು. ಸರಿ, ಓಕೆ. ಸೊ ಅಲ್ಲಿಂದ ಹೊರಟು. ಈಗ ಹೀಗೆ ಉಂಟು ಭಾಗ ಬೀಚದು ಹೋಗೋದು ಸೀನೆಲ್ಲ ನೋಡಬಹುದು. ನಾನು ಹೀಗಿದ್ದೇನೆ. ಸೊ ಎಂತ ಆಗ್ತದೆ ನೋಡುವ. ಈಗ ಭಾಗಕ್ಕೆ ಹೋಗುವ. ಅವನಿಗೆ ಕಾಲ್ ಬಂತಂತ ನಿಲ್ಲಿಸಿದೆ ಅಷ್ಟೇ. ಲೆಟ್ಸ್ ಗೋ. ಸೊ ವಿ ಆರ್ ನಿಯರ್ ಭಾಗ ಬೀಚ್. 400 ಮೀಟರ್ ಉಂಟು. ನಾವು ಸ್ವಲ್ಪ ಹಿಂದೆ ಪಾರ್ಕ್ ಮಾಡಿದ್ವಿ, ಸೊ ಸೇಫರ್ ಸೈಡ್. ಅಲ್ಲೆಲ್ಲ ಪಾರ್ಕಿಂಗ್ ರೇಟ್ಸ್ ಎಲ್ಲ ತುಂಬ ಜಾಸ್ತಿ ಇರ್ತದೆ. ಸೊ ನೋಡುವ, ಹೋಗ್ತಾ ಇದ್ದೇವೆ ಈಗ ಭಾಗ ಬೀಚ್. ನಾವು 3 ಜನ ಇರೋದು ಇವತ್ತು. ಅವನದ್ದು ಹೆಲ್ತ್ ಅಪ್ಸೆಟ್ ಆಗಿ ತಿನ್ನಲಿಕ್ಕೆ ಇಲ್ಲಿ ಸಮಯ ಇಲ್ಲ. ಸೊ ಅವನ ಹೆಲ್ತ್ ಅಪ್ಸೆಟ್ ಆಗಿ ವೀಕ್ನೆಸ್ ಆಗಿದೆ ಅಂತ ಅವನು ಅಲ್ಲೇ ಕೂತ್ಕೊಂಡ. ನಮಗೆ ಸಹ ಅಷ್ಟು ತ್ರಾಣ ಇಲ್ಲ, ಬಟ್ ನಾವು ಗೋವಾದಲ್ಲಿ ಬಂದು ಸಹ ನಾವು ಮಲಗಿದ್ರೆ ಇಸ್ಸೇ ಬೆಹತರ್ ರೀಸನ್ ಕ್ಯಾ ಹೋ ಸಕ್ತಾ ಅಂತೇಳಿ ನಾವು ಎದ್ದು ಬಂದಿದ್ದೇವೆ. ಜೋಯಲ್ ಇದು ನೋಡುವ, ಕಾಜು. ಸ್ವಲ್ಪ ಕಾಜು ಇಲ್ಲಿ ಸ್ವಲ್ಪ ಭಯಂಕರ ಉಂಟು ಅಂತ ರೇಟು. 900 ಅಂತೆ KGಗೆ. 750 ಹೇಳಿದ. 700, 750, 900 ಅಂತೆ. ಈಗೆಲ್ಲ ಉಂಟು ಡ್ರೈ ಫ್ರೂಟ್ಸ್ ಅದು ಶಾಪ್. ಚಾಕ್ಲೇಟ್ಸ್ ಎಲ್ಲ. ಜಾಯಲ್ಗೆ ಡ್ರೈ ಫ್ರೂಟ್ಸ್ ಬೇಕಂತೆ. ಹೆಲ್ತ್ ಕಾನ್ಷಿಯಸ್ ಜನ ಜಾಯಲ್. ಸೊ ಎಲ್ಲ ಆಲ್ಮೋಸ್ಟ್ ಕಾಜು ಅದೇ, ಕೊಕೊನಟ್ ಲಡ್ಡು. ಕಾಜು ಅದೇ ಶಾಪ್ ಇವೆಲ್ಲ. ಕಾಜು ಸ್ವಲ್ಪ ರೀಸನಬಲ್ ರೇಟ್ಗೆ ಉಂಟು ಅಂತ ಹೇಳ್ತಿದ್ದೆ. ಫಸ್ಟ್ ರೀಸನಬಲ್ ರೇಟ್ ಇದೇ ನನಗೆ ರೀಸನಬಲ್ ರೇಟ್ ಆಗುತ್ತೆ. ಡ್ರೈ ಫ್ರೂಟ್ಸ್ ಓಕೆ ಆಗ್ಬೋದು. 700 ಸ್ಟಾರ್ಟ್ 1 KGಗೆ ಕ್ಯಾಶಿಗೆ. 100 ರೂಪೀಸ್ಗೆ ಚಡ್ಡಿ. ಇದು ಸಹ ಒಂದು ರೀಸನಬಲ್ ನೋಡ್ಬೋದು ನಾವು. ಇಲ್ಲ ತೋರಿಸುವಂಥದ್ದು ಕೆಲವು ಉಂಟು. ಚಡ್ಡಿ ನೋಡು. ನಾವೊಂದು ಸ್ಪೆಕ್ಸ್ ತಗೊಂಡ್ವಿ. ಆ್ಯಂಡ್ ವಿಷಯ ಪಾಠ ಅಂತ ಹೇಳಿದ್ರು 100 ರೂಪೀಸ್. ಅವನು
ಇದು ಓಯಜ್ಜದ್ದು ಅದು 150 ನೋಡಿ. ಒಂಚೂರು ಪ್ಯಾಕ್ ನಂಬರ್ ಫ್ರೇಮ್ಲೆಸ್. ಸೊ ಇದನ್ನೊಂದು ನೆನಪಿದೆಯೋ? ನನ್ನದು ನನಗೆ ಗೊತ್ತದು ಈಗ. ಹೌದೇ? ಅದಕ್ಕೆ ಎಷ್ಟು ವರ್ಷ ಆಯ್ತು ಮಾರೆ ಅರ್ಮಾನಿಯದ್ದು. ಸೊ ಹೋಗುವ. ಗೋದು ಪಾರ್ಕಿಂಗ್ ನೋಡಿ ಈಗೆಲ್ಲ ಇರ್ತದೆ. ಫುಲ್ ಡೌನ್ ಟು ಅರ್ತ್ ಪಾರ್ಕಿಂಗ್, ಗ್ರೌಂಡ್ ಟು ಅರ್ತ್ ಪಾರ್ಕಿಂಗ್. ಕಾರ್ ತಂದು ತಾರೀಫ್ ಹಾಕಿದ್ದಾರೆ. ನಾವು ಸ್ವಲ್ಪ ಒಳಗೆ ರೋಡಿಂದ ಹೋಗ್ತಿದ್ದೇವೆ. ಇಲ್ಲ ನೋಡಿ ಎಂತ ಕ್ಲೀನ್ ಆಗ್ತಿಲ್ಲ. ಇದೆಂತ ಮಾರ ಸಾವು ಗುರಿಲ್ ಹೆದರಿಸಿತ್ತು ನನ್ನನ್ನು. ಹಾಂಟೆಡ್ ಟೈಪ್ ಉಂಟು. ಯಾರೋ ಮಾಡಿಟ್ಟು ಗೋದಲ್ಲಿ ಓಡಿ ಹೋಗಿದ್ದಾರೆ ಅಂತ. ಹಾಂ, ಮತ್ತೆ ತುಂಬ ಖಾಲಿ ಖಾಲಿ ಜಾಗ ಉಂಟು. ನೀವೆಲ್ಲ ಬಿಸ್ನೆಸ್ ಮಾಡಿದ್ರೆ ಇಲ್ಲಿವರೆಗೂ A26 ಮಾರೆ. ಬಾಗ್ ಮಿಲ್ಕಾ ಬಾಗ್ ಬೀಚ್ ಅಲ್ಲಿ ಇದ್ದೇವೆ ನಾವು. ಬೀಚ್ ಹತ್ರ ಬಂದು ಗಾಡಿ ಹಿಂದೆ ಎಲ್ಲಿ ಉಂಟು ಶಾರ್ಟ್ಕಟಲ್ಲಿ ಯಾವ್ಯಾವ ಇದರಲ್ಲಿ ಗಲ್ಲಿಯಲ್ಲೆಲ್ಲ ಬಂದ ಬಿಟ್ಟಿದೆ. ಒಂದು ಜಾಗ ಎಷ್ಟು ಜಾಗ ಇಟ್ಟಿದ್ದಾರೆ. ಥ್ಯಾಂಕ್ ಯು. ನಮಗೆ ಇಂಥಲ್ಲ ಒಳಗೆ ಎಂತೆಂಥ ಬಿಸ್ನೆಸ್ ಉಂಟು ದೇವರಿಗೆ ಗೊತ್ತು. ಅಲ್ಲಿ ಒಂದು ವಿಲ್ಲ ಉಂಟು ನೋಡಿ ಗೈ, ಹೇಗಿರ್ಬೋದಲ್ಲವ ನೋಡಿ. ಇದೇ ಬಾಗ ಬೀಚ್. ಅಪ್ಪ ಅಲ್ಲಿ ಅಂತ ಜನ ಮಾರೆ ಊಟ ಮೀನು ಹಾಕ್ತಿದ್ದಾರೆ ಹೇಗೆ? ಅದೇ ಬಾಗ ಬೀಚ್ ಅಲ್ಲಿ ನೋಡಿ. ಅಲ್ಲಿ ಹೋಗುವ. ಇಲ್ಲಿ ಅಂತ ಉಂಟು, ಇಲ್ಲಿ ಫಂಕ್ಷನ್ ಉಂಟು ಗೈಸ್. ಎಂತದ ಹೌದು, ಬಾಡಿ ಮಸಾಜ್ ಎಲ್ಲ ಉಂಟಂತ ಇಲ್ಲಿ. ಬಂದರೆ ಒಳ್ಳೇದು ನೋಡ್ಬೋದು ಗೈಸ್. ಮಸಾಜ್ ಎಲ್ಲ ಮೇಕೈ ನೋವೆಲ್ಲ ಇದ್ರೆ ಗೋವಾಕ್ಕೆ ಬರ್ಬೋದಲ್ಲ. ಮೇಕೈ ನೋವು ಇದ್ರೆ ಗೋವಾಕ್ಕೆ ಬರ್ಬೋದು. ಮಸಾಜ್ ಎಲ್ಲ ಮಾಡಿ ಕೊಡ್ತಾರೆ. ಹಾಗೆ ನೋಡುವ. चलो पानी अंदर की तरफ जा रहा है, ध्यान रखना 2 मिनट की खुशी के चक्कर में आप अपनी जान गवा देंगे. ಕರೆಕ್ಟ್ ಹೇಳ್ದೆ ಕಂಡೆ. ಇಲ್ಲಿ ಕಮೆಂಟ್ರಿ ಎಲ್ಲ ಉಂಟು. ನಿಮ್ಮ ಜೀವದ ಮಧ್ಯೆ ಕಮೆಂಟ್ ಮಾಡ್ತಿದ್ದಾರೆ ಅವರು. ಸೊ ಕೆಲವರೆಲ್ಲ ಇರ್ತಾರೆ, ಎಲ್ಲ ಎದುರೆದುರು ಹೋಗ್ತಾರೆ. ನಮ್ಮಂಥವರಿಲ್ಲ. ನಾವೆಲ್ಲ ನೋಡಿ ಇಲ್ಲಿ ಸೈಡಲ್ಲಿ ಗಮ್ಮತ್ತು ಮಾಡ್ತಿದ್ದೇವೆ. ನೋಡ್ಬೋದು. ಗೋ ಅಂತ ಹೇಳಿದ್ರೆ ಅದು, ಗೋ ಅಂತ ಹೇಳಿದ್ರೆ ಇದು ಅಂತೆಲ್ಲ ಹೇಳ್ತಿರ್ತಾರೆ ಅಲ್ಲ ಜೋಯಲ್? ಜೋಯಲ್ ಎಂತ ಹೇಳ್ತೀವಿ? ಗೋವಾಗೆ ಅಲ್ಲಿ ಹಾಗೆ ಉಂಟು ಹೀಗೆ ಉಂಟು, ಡ್ಯಾನ್ಸ್ ಮಾಡ್ತಾರೆ, ನಲಿತಾರೆ, ಹಾಗೆಲ್ಲ ಏನಿಲ್ಲ. ನೀವು ಅದನ್ನೆಲ್ಲ ಎಣಿಸ್ಬೇಡಿ. ನಾರ್ಮಲ್ ಉಂಟು ಗೋವಾ ಬೀಚ್. ಖಾಲಿ ಒಂದು ಜನ ಉಂಟು ಅಂತಷ್ಟೇ. ಅದು ಬಿಟ್ಟರೆ ಬೇರೆ ಅದು ಇದೆಲ್ಲ ಏನಿಲ್ಲ. ನೀವೆಲ್ಲ ಬರ್ಬೋದು ಫ್ಯಾಮಿಲಿಯನ್ನು ಕರ್ಕೊಂಡು, ಏನು ತೊಂದರೆ ಇಲ್ಲ. ಬಾಗ ಬೀಚಲ್ಲಿ ಇದ್ದೇವೆ, ನೋಡ್ಬೋದು. ಜನ ಎಲ್ಲ ಕರೆಕ್ಟ್ ಇದ್ದಾರೆ ಇಲ್ಲಿ. ಹೈ ಎಂಡ್ ಮಸಾಜ್ ಸೆಂಟರ್ ಇಲ್ಲಿದೆ. ಫುಲ್ ಬಾಡಿ ಸ್ಪಾ ಮಾಡ್ತಾರೆ, ನೋಡ್ಬೋದು. ಇಲ್ಲಿ ಬಾಗ ಬ್ಯಾನರ್ ಒಂದೆರಡು ಫೋಟೋಸ್ ತೆಗಿಸುವ. ಓಕೆ, ಫೋಟೋಸ್ ತೆಗೆದು. ಸೊ ನಾರ್ಮಲ್ ಬಂದದ್ದು, ನಾರ್ಮಲ್ ಬೀಚ್, ನಾರ್ಮಲ್ ಪೀಪಲ್, ನಾರ್ಮಲ್ ಗೋವಾ. ಹೋಗುವ ಈಗ ಟೀಟೋಸ್ ಲೇನ್ ಹತ್ರ ಹೋಗುವ. ಎಂತಾಗ್ತದೆ ನೋಡುವ. ಎಷ್ಟು ತಿಂತಿದ್ದೇವೆ, 30 ರೂಪಾಯಿ ಅಂತೆ ಒಂದು. ಅದೇ ಸೈಜದ್ದು ಇನ್ನೊಂದು ಅಂತ ಕಾಜು, ಅದು 50 ರೂಪಾಯಿ. ಎಂಥ ರೇಟ್ ಅಮ್ಮ, 5 ರೂಪಾಯಿಗೆ ಗೋಲ್ಫಿ ಸಿಗ್ತದೆ. ನೋಡ್ಬೋದು ಇದು ಶಾಪ್, ವಿಸಿಟ್ ಮಾಡಿ. ಕಮ್ಮಿ ಮರಬೇಕಿಂತ ಕಮ್ಮಿ ರೇಟ್ ಉಂಟು. ಎಂತ ಎಂ ಪಾಟೀಲ್ ಕಾಜು. ಭಾಗ ಹೋಗೋ ರೋಡೇ ಇದು, ರೈಟ್ ಸೈಡಲ್ಲಿ ಹೋಗ್ತದೆ ಹೋಗುವಾಗ. ಅಡ್ರೆಸ್ ಇಲ್ಲೇ ಇದೆ ನೋಡಿ. ಸೊ ಈಗ ಹೊರಡುವ. ತುಂಬ ಖುಷಿ ಆಯಿತು ನನಗೆ. ಅಂಗಡಿ ಒಳ್ಳೆ ಇತ್ತು. ಪಾಪ ಓಪನ್ ಮಾಡಿ ಕೊಡ್ತಿದ್ದ ಅವ, ಎಂತ ಇದೇ ಇಲ್ಲ. ಸೀದಾ ನಮಗೆ ಅದು ಮತ್ತೆ ಸಮ ಆಗಲಿ ತಗೊಳ್ಳಿಲ್ಲ. ತೆಗೆದು ಪ್ರೀಮಿಯಮ್ ಚಾಕ್ಲೇಟ್ಸ್, ಬಿಸ್ಕಾಫನ್ನೆಲ್ಲ ಓಪನ್ ಮಾಡಿ ಈಗ ಕೊಡ್ತಿದ್ದೆ ಟೇಸ್ಟ್ ಮಾಡಲಿಕ್ಕೆ. ಖುಷಿ ಆಯ್ತು. ತುಂಬ ಒಳ್ಳೆ ಗೆಸ್ಟರ್. ಓಸಿಡಿ ಜನ ಸ್ವಲ್ಪ ಕ್ಲೀನ್ ಇರ್ತಾರೆ. ಇದೆಲ್ಲ ಗೋವಾದ ಮಾರ್ಕೆಟ್. ಗೋವಾದ ಮಾರ್ಕೆಟ್ ಅಂತೆ ಈಗೆಲ್ಲ ಇರ್ತದೆ. ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಥರ ಕಾಣ್ತಾ ಉಂಟು.
ಆಮೇಲೆ ಫಸ್ಟ್ ರೈಟ್ ಕೇಳಿ ಮತ್ತೆ ಊಟ ಮಾಡಿ. ಇದೆಲ್ಲ ಪ್ರೀಮಿಯಮ್ ಸಹ ಉಂಟು. ನಮ್ಮ ಜಾಯ್ಲ್ ಅಣ್ಣ ಹಿಂದೆ ಹೋಗ್ತಿದ್ದೇವೆ. ನಾವೀಗ ಹೋಗ್ತಿದ್ದೇವೆ ದ ಫೇಮಸ್ ಎಂತ ಇದು ಲೀಟನ್ ಟೀಟೋಸ್ ಲೇನ್ ಇದ್ದ ವಾಟರ್ ಫೇಮಸ್ ಟೀಟೋಸ್ ಲೇನ್ ನೋಡಿ ಹೇಗೆ ಉಂಟಂತ. ಹೀಗೆ ಉಂಟು ಫುಲ್ ಫೇಮಸ್ ಇದೆ. ವೈನ್ ಶಾಪ್, ಶಾಪ್ ಎಲ್ಲ ಇಲ್ಲಿ ನೋಡಿ ಉಡುಪಿ ಪ್ಯೂರ್ ವೆಜ್ ಮಸಾಲ ಅಂತ ಹೇಳ್ತಾರೆ. ಟ್ಯಾಟೂ ಶಾಪೇ ಇರುವುದು ಆಲ್ಮೋಸ್ಟ್ ಎಲ್ಲ. ಟ್ಯಾಟೂ ಶಾಪು ವೈನ್ ಶಾಪ್ ಅಷ್ಟೇ ಎರಡೇ ಮಾಡೋದು ಅಂತ ಅವ್ರಿಗೆ ಹೋದವರು. ಡಾಮಿನೋಸ್ ಉಂಟಾ ಇಲ್ಲಿ? ಡಾಮಿನೋಸ್ಗೆ ಹೋಗೋಣ ಕಮ್ಮಿ ಎಲ್ಲರೂ. ಊಟಕ್ಕೆ ಬರಗಲ್ಲ ಗೈಸ್, ಒಂದು ಹೋಟೆಲ್ ಇಲ್ಲ ಸರ್. ಓದೋದೆ ಮರೆಸಿದ್ದು ಅಯ್ಯೋ ವಿಡಿಯೋ ಪ್ಲೇ ಮಾಡಿ ಹಾಗೆ ಅಲ್ಲಿ ಎದುರೋಗಿ ತಿರುಗಿಸಿ ಬರುವ. ಸಾಗಲ್ಲ. ಒಂದು ಹೋಟೆಲ್ಗೆ ಬಂದ್ವಿ ಅಂತ ಶ್ರೀಲೀಲ ಇಲ್ಲೇ ಭಾಗದ ಹತ್ರ. ಗೊತ್ತುಂಟು ಕಾಸ್ಟ್ಲಿ ಅಂತ ಅದು ಸಹ ಬಂದಿದ್ವಿ. ಬೇರೆ ಎಲ್ಲಿ ಇಲ್ಲ ಹೋಟೆಲ್ ಸಿಗೋದಿಲ್ಲ. ನೀವು ಹೊರಗೆ ಹೋದರೆ ಹೋಟೆಲೇ ಸಿಗಲ್ಲ. ಕಾಸ್ಟ್ಲಿ ಅಂತ ಹೇಳಿದರೆ ಅಪ್ಪ ಈ ರೇಟಿಗೆ ಥೈಲ್ಯಾಂಡ್ಗೆ ಹೋಗ್ಬೋದು. ಹಾಗೆ ಉಂಟು ಕಾಸ್ಟ್ಲಿ. ನೋಡುವ ಅಂತ ಸಾದ ಐಟಮ್ ತಗೊಳ್ಳೋದು ಅಂತ ಮತ್ತೆ ಒಂದು ಗಟ್ಟಿ ಅಂದರೆ ಅಷ್ಟೇ. ಎಂಥ ಹೋಟೆಲ್ ಅಂತ ದೇವರಿಗೆ ಗೊತ್ತಾಗ್ತಿಲ್ಲ. ಆವಾಗ ಬಂತು ಏನೋ ಪುಣ್ಯಕ್ಕೆ ಬಿರಿಯಾನಿ ಪಲಾವ್ ಆಗಿ ಉಂಟು. ಲಿಟ್ರಲಿ 2 ಗಂಟೆ ಬಂದಿದ್ದೀವಿ. ಟೈಮ್ ಇಸ್ 2:41. 200 ಅದು ಬಿರಿಯಾನಿ ನೋಡಿ. 250 ಅದು ಬಿರಿಯಾನಿ. ಸಾರಿ, ನಾವು ಇದನ್ನು ತಿನ್ನುವ ಪುಣ್ಯವಂತರು ನಾವೇ. ರಾಯ್ತಲ್ಲಿ ಏನಿಲ್ಲ. ಒಂದು 2:41 ಆಯಿತು ಟೈಮ್. 2ಗೆ ಆರ್ಡರ್ ಮಾಡಿದ್ದು. ಎಂತ ಮಾರೆ ಇಷ್ಟು ಕಷ್ಟ. ಫಸ್ಟ್ ಆಫ್ ಆಲ್ ರೇಟ್ ಜಾಸ್ತಿ, ಅದರ ಮೇಲೆ ಎಷ್ಟು ಕಷ್ಟಪಟ್ಟು ತಿನ್ನಬೇಕು. ಇದು ನಮ್ಮ ಡೋರ್ಮು, ನೋಡ್ಬೋದು ಹೇಗೆ ಉಂಟಂತ. ಸೊ ಇದು ಡೋರ್ಮು. ಇಲ್ಲಿ ಒಂದು ಎ ಸಿ, ಅಲ್ಲಿ ಒಂದು ಎ ಸಿ. ಹೀಗೆಲ್ಲ ಇದೆ. ಲಾಕರ್ ಉಂಟು. ಲಗೇಜ್ ಇಡ್ಲಿಕ್ಕೆ ತುಂಬಾ ಇಲ್ಲಿ ಲಗೇಜ್ ಎಲ್ಲ ಇಡ್ಬೋದು ಬೇಕಿದ್ರೆ. ಇಲ್ಲಿ ಒಬ್ಬ ಮಲಗ್ಬೋದು ಮಾರೆ. ಇಲ್ಲಿ ಒಂದು 150 ರೂಪಾಯಿ ಅಂತ ಇಂತಕ್ಕೆ ಇಲ್ಲಿ ಮಲಗಲಿಕ್ಕೆ. ಎ ಸಿ ಎಲ್ಲ ಬೇಡ, ನಾನ್ ಎ ಸಿ. ವೈಫೈ ಅಂತೂ ಸೂಪರ್ ಫಾಸ್ಟ್ ಉಂಟು. ಇಲ್ಲೇ ಹಾಕ್ಲಿಕ್ಕೆ ಎಡಿಟ್ ಮಾಡಬೇಕು. ನೋಡುವ ವಿಷಯ ಅಂತ ಹೇಳಿದ್ರೆ, ನಾನು ಇಲ್ಲಿದ್ದ ಬಗ್ಗೆ ಮತ್ತೆ ಮಾತಾಡ್ತೇನೆ. ಈಗ ಒಂದು ರೆಸ್ಟೋರೆಂಟಿಗೆ ಹೋದೆ, ನಾನು ನಿಮ್ಗೆ ಹೇಳಿದ್ದೇನೆ ತುಂಬ ವರ್ಸ್ಟ್ ಇತ್ತು. ಯಾಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಫುಡ್ಡಿಗೆ ಕಷ್ಟ ಸಿಗೋದೇ ಕಷ್ಟ. ಬಟ್ ಅದರಲ್ಲಿ ಹಣ ಕೊಟ್ಟು ತಿಂತೇವೆ ಅಂತ ಹೇಳಿದ್ರು ಉಂಟಲ್ಲ. ಒಂದು 2ಗೆ ಹೋಗಿದ್ದೇವೆ, 240 ಆಗಿದೆ ವಾಪಸ್ ಬರೋದು. ಗೈಸ್ ನೀವು ಎಂತ ಹೇಳ್ತೀವಿ? 240ಗೆ ಸಿಕ್ಕಿದ್ದು. ವಾಪಸ್ ಬರೋದು ಬಿರಿಯಾನಿ. ನಾನು ಅದರದ್ದು ನಿಮ್ಗೆ ಇದು ಮಾಡಿದ್ದೇನೆ. ಒಂದು ಕಪ್ ರೈಸ್ ಇಲ್ಲ ಸರ್ ಇದರಲ್ಲಿ. ಅದರಲ್ಲಿ ದೇವರೇ, ನನಗೆ ತುಂಬ ಬೇಜಾರಾಯಿತು. ಮತ್ತೆ ತುಂಬಾ ಖಾರ ಇತ್ತು. ಇನ್ನೊಂದು 70 ರೂಪಾಯಿ ಪಾಪ ಆ ಮಗು ಮ್ಯಾಗಿ ತಿನ್ನುವಂತ ತಗೊಂಡದ್ದು. 5 ರೂಪಾಯಿದು ಮ್ಯಾಗಿ ಹೊಡೆದಾಕಿದೆ. ಇಷ್ಟೇ ಚೂರು. ಎಷ್ಟು ಬೇಜಾರಾಯ್ತಾ ಹೇಳಿದರೆ ನನಗೆ ವಿಡಿಯೋ ಮಾಡಲಿಕ್ಕೆ ನಾಸಿಗೆ ಇತ್ತು ನನಗೆ. ಯಾಕಂದರೆ ನಾನು ಇದು ಬ್ಲಾಗಿಗೆ ಬಿಡೋದು ಬೇಡ ಅಂತ ಎನಿಸಿದ್ದೆ. ಅಷ್ಟು ವರ್ಸ್ಟ್ ಫೀಲಿಂಗ್ ಇತ್ತು ನಿನ್ನೆ. ಬಟ್ ಇವತ್ತೊಂದು ಸ್ಕೂಟಿ ರೆಂಟ್ ಮಾಡಿ ಒಂದು ಸ್ವಲ್ಪ ಆಚೆ ತಿರುಗಿದ್ದಕ್ಕೆ ತುಂಬ ಫುಡ್ಡು ನೀರು ಇದೊಂದು ಬಿಟ್ಟರೆ, ಇದೆರಡು ಬಿಟ್ಟರೆ ಮತ್ತೆ ಆರಾಮ ಜೀವನ. ಯಾಕಂತೇಳಿದರೆ ಇದು ಡಾಮ್ ನೋಡಿ, ಇದು ಫುಲ್ ಎ ಸಿ. ಫಸ್ಟ್ ಡೇ ನಮಗೆ ಇಷ್ಟ ಆದದ್ದು 314 ರುಪೀಸ, 315 ರುಪೀಸ್. ಸೆಕೆಂಡ್ ಡೇ ಎಕ್ಸ್ಟೆಂಡ್ ಮಾಡಿದ್ದು ನಾವು. ಯಾವ ಸಹ ಹಾಗೆ ಕೊಡೋದಿಲ್ಲ. ಬಟ್ ನಾವು ಇಲ್ಲೇ ಇದ್ದು ಬೆಳಿಗ್ಗೆ ಲಾಸ್ಟ್ ಮೂಮೆಂಟಲ್ಲಿ ಎಕ್ಸ್ಟೆಂಡ್ ಮಾಡಿದ್ದು ನಾವು. ಬಟ್ ಅವ್ರ ಪಾಪ ತುಂಬ ಒಳ್ಳೆಯಿದ್ರು. ಸೊ ಮಾಡಿ 350ಗೆ ಮಾಡಿ ಕೊಟ್ಟರು 4 ಜನಕ್ಕೆ. ಸೊ ಈ ಡಾರ್ಮ್ ಇಲ್ಲೇ ಸೈಡಲ್ಲೇ ಇದು ಉಂಟು ಅಂತ ರೆಂಟ್ ಮಾಡ್ಬೋದು. ಪಾಪ ಅವ್ರು ಸಹ ತಂದು ಇಲ್ಲೇ ಕೊಡ್ತಾರೆ. ಹೋಟೆಲ್ ಉಂಟು. ನೀವು ಅಂಬಾನಿಯದ್ದು ಮಗನೇ ಆಗಿರ್ಬೇಕು.
ಇಲ್ಲಿ ಬಟ್ ಟೇಸ್ಟ್ ಎಲ್ಲ ತುಂಬ ಇವರು ಬೇಕಂತ ತುಂಬ ಸ್ಪೈಸಿ ಮಾಡಿ ಕೊಡ್ತಾರೆ. ವಾಟರ್ ಬಾಟ್ಲಿಗೆ 25-30 ರುಪೀಸ್ ಚಾರ್ಜ್ ಮಾಡ್ತಾರೆ. MRP ಇದ್ರೂ ಅದು ವೇಸ್ಟೇ. ಇವತ್ತೊಂದು ಚಾಯ್ ಟಪ್ರಿಯಲ್ಲಿ ಹೋಗಿದ್ವಿ, 300 ರೂಪಾಯಿ ಮಾಡಿದೆ. ಊಡ್ ಅಂಗಡಿ 300 ರೂಪಾಯಿ 300 ರೂಪಾಯಿ ಖಾಲಿ ಎಂತ ಸಿಲ್ಲ, ಒಂದು 6 ಕೋಲ್ಡ್ 10 ರೂಪಾಯಿದು, ಮತ್ತೆ ಒಂದು ಬನ್ ಆಮ್ಲೆಟ್, ಮತ್ತೊಂದೆಂತ ಪಾಪ್ಸ್ 20 ರೂಪಾಯಿ. 300 ರೂಪಾಯಿ ಮಾಡಿದೆ. ಸೊ ಈಗ ಎಂತ ಮಾಡುವ ಅಂತ ಹೇಳಿದರೆ, ಈಗ ಟೈಮ್ 3:20 ಆಯಿತು. ಸ್ವಲ್ಪ ರೆಸ್ಟ್ ಮಾಡುವ, ಮತ್ತೆ ಇಲ್ಲಿ ಯಾರು ಹೋಗ್ಬೇಕಾದ್ರೆ ಹೋಗುವ. ಸ್ಕೂಟಿ ಉಂಟು. ಸ್ಕೂಟಿ ರೆಂಟ್ ಎಷ್ಟಾಯ್ತು? 500 ಅಲ್ಲ? 500. ಪೆಟ್ರೋಲ್ ಬೇಕಲ್ಲ? ಸರಿ, ನೋಡುವ ಎಂತ ಅಂತ. ಮತ್ತೆ ಸಂಜೆ ಹೋಗುವ. ಸ್ಕೂಟಿ ತಗೋಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡ್ಕೊಳ್ಳಿ. ಅದೆಲ್ಲ ಮಾಡಿ ಆಗಿದ್ದೇನೆ. ಹೇಳ್ಬೇಕಲ್ಲ ಅವ್ರಿಗೆ, ಅದೆಲ್ಲ ಅವ್ರಿಗೆ ಗೊತ್ತಿತ್ತು. ಎಲ್ಲ ಮಾಡಿದ್ರು. ಸೊ ಲೆಟ್ಸ್ ಗೋ. ಎಂತ ಆಗ್ತದೆ ನೋಡುವ. ಈಗ ಮಲಗಿ ಎದ್ದೇಳುವ. ಅದು ಎಲ್ಲಿ ಆಗ್ತದೆ, ಎಂತ ಆಗ್ತದೆ, ಹೇಗೆ ಆಗ್ತದೆ ನೋಡುವ ಅಂತ. ಲೆಟ್ಸ್ ಗೋ. ಗುಡ್ ಈವ್ನಿಂಗ್ ಎಲ್ಲರಿಗೂ. ನಮ್ಮದು ರೆಸ್ಟ್ ಎಲ್ಲ ಆಗಿದೆ. ಇವನು ಬ್ರೇಕ್ಫಾಸ್ಟಾ ಲಂಚಾ ಏನು ತಿಂತಿದ್ದಾನೆ ಗೊತ್ತಿಲ್ಲ. ಇವನದು ಸ್ವಲ್ಪ ನಿನ್ನೆದು ಫುಡ್ಡಿಂದ ಫುಡ್ ಪಾಯ್ಸನ್ ಆಗಿ ಈಗ ಬ್ರೆಡ್ ಎಲ್ಲ ತಿಂತಿದ್ದಾನೆ. ಫುಡ್ ಇಲ್ಲಿದು ಒಳ್ಳೆ ಇಲ್ಲ. ಸೊ ಹಾಗೆ ನಮಗೆಲ್ಲ ಸ್ಟೇಬಲ್, ನನಗೆ ಆ್ಯಕ್ಚುಲಿ ಅಷ್ಟು ಇದಿರಲಿಲ್ಲ. ಆದರೆ ಮತ್ತೆ ಎಂತ ಮಾಡೋದು ಅಂತ ಹೊರಟ್ವಿ. ಈಗ ಹೋಗುವ, ಎಲ್ಲಿಗಂತ ಸತ್ಯ ಗೊತ್ತಿಲ್ಲ. ಲೆಟ್ಸ್ ಗೋ. ಸೊ ಇಲ್ಲಿ ನಾವು ಅಂಜನದು ಮಾರ್ಕೆಟ್ ಏರಿಯಾಗೆ ಬಂದಿದ್ದೀವಿ. ಎಂತ ಉಂಟಂತ ಇಲ್ಲಿ ಸತ್ಯ ಗೊತ್ತಿಲ್ಲ. ನ್ಯೂಸ್ ಈಗ ಅದು ಬಂದದ್ದು. ಆಚೆ ಒಂದು ರೌಂಡ್ ಹೋಗಿ ಬರ್ಬೋದು. ಇಲ್ಲಿ ಮೋಮೋ ಅಂತ ಶಾಪ್ ಉಂಟು. ಇಲ್ಲಿ ಎಂತ ಮಾಡೋದಾ ನೋಡಿ, ಅಲ್ಲಿ ಇಲ್ಲೆಲ್ಲ ಪಾರ್ಕಿಂಗ್ ಉಳಿಸ್ಲಿಕ್ಕೆ ಎಲ್ಲೆಲ್ಲಿ ಪಾರ್ಕ್ ಮಾಡಬೇಕಾಗ್ತದೆ. ಪಾರ್ಕಿಂಗ್ ಎಂತ ಮರ ರೇಟ್, ಪಾರ್ಕಿಂಗ್ 50 ರೂಪಾಯಿ ಎಲ್ಲ ತಗೊಳ್ತಾರೆ ಸ್ಕೂಟಿಗೆ. ನಮ್ಮ ಕಡೆ ಕಾರಿಗೆ 20 ರೂಪಾಯಿ 30 ರೂಪಾಯಿ ತಗೊಳ್ಳಿ. ಇದು ಇಲ್ಲೇ ಕೆಳಗೆ ಕಲ್ಲು ಹಾಕ್ಬೇಕಿತ್ತು. ಈಗ ಅಂಜನದು ಫ್ಲೀ ಮಾರ್ಕೆಟ್ಗೆ ಬಂದಿದ್ದೇವೆ. ನಿನ್ನೆ ಅಂಜನ ಬೀಚಿಗೆ ಹೋದದ್ದು, ಇವತ್ತು ಮಾರ್ಕೆಟ್ ಉಂಟಂತ ನಮ್ಗೆ ಇವತ್ತು ಗೊತ್ತಾಯ್ತು. ಸೊ ಹೋಗುವ, ತೋರಿಸ್ತೇನೆ ಅಂತ ಉಂಟಂತ. ಮಾರ್ಕೆಟಲ್ಲಿ ಇದ್ದೇವೆ ಅಂಜನದ್ದು. ಒಳ್ಳೆ ಬ್ಯಾಗ್ ಅದು ಇದು ಎಲ್ಲ ಇದೆ, ನೋಡಬಹುದು. ಕಮ್ಮಿ ಇರ್ಬೋದು 200 ರೂಪಾಯಿ. ಒಳ್ಳೆ ಹತ್ತೂರದ್ದು ಶಾಂತಮಾರಿಗೆ ಬಂದಾಗ ಆಗಿದೆ. ಎಂತ ಹೇಳಿ ಶಾಂತಮಾರಿ ಇಲ್ಲೆಲ್ಲ ಪ್ರೈಸ್ ಇರ್ತದೆ. ಇಲ್ಲೆಲ್ಲ ಶಾಂತಮಾರಿ 100%. ಫುಲ್ಲು ಜಾತ್ರೆ ಐಟಮ್ ಇಟ್ಟಿದ್ದಾರೆ. ಇಲ್ಲಿ ಕಲ್ಲೆಲ್ಲ ಮಾಡ್ತಾರೆ. ಎಂತ ಪಿಂಕ್ ಸ್ಟೋನ್, ಅದು ಹಿಮಾಲಯದ ಪಿಂಕ್ ಸಾಲ್ಟ್ ಆಗಿ ಉಂಟು. ಇದೆಂತ ನ್ಯಾಪ್ಕಿನ್ ಎಂತ ಮರ? ಇಲ್ಲಿ ಹೋದ ಮರ? ಓ ಇಲ್ಲಿದ್ದ ನನ್ನ ಮರ. ಇಲ್ಲಿ ನೋಡ ಕತ್ತಿ ಎಲ್ಲ ನೋಡ. ಇದು ಸ್ಟೋನಲ್ಲಿ ಗೋಲ್ಡ್ ರಿಂಗ್ ಎಲ್ಲ ಕಮ್ಮಿ ಸಿಗ್ತದೆ ಅಂತ ಇಲ್ಲಿ. ಗೋಲ್ಡ್ ರಿಂಗ್ ಮೂಲದಲ್ಲ ಸ್ವಲ್ಪ ರೇಟ್ ಎಲ್ಲ ಕೇಳಿದರೆ ಸಾಕು ಹೋಗ್ತದೆ. ತಗೊಳ್ಳೋದೆಲ್ಲ ಹಾಲು ಒಂದು ಚಿಕ್ಕ ಬಾಲಿಗೆ 350 ರುಪೀಸ್ ಅಂತೆ. ಯಾವ ಮೆಟೀರಿಯಲ್ ದೇವರಿಗೆ ಗೊತ್ತು. ಸೊ ನೋಡುವ, ಹೋಗ್ತಾ ಇದ್ದೇವೆ. ಎದುರು ಒಳ್ಳೆ ಉಂಟು. ಟೈಮ್ ತಗೊಳ್ಳಿಕ್ಕೆ, ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಳ್ಳೆ ಜಾಗ. ಅಲ್ಲಿ ನೋಡಿ ಕಲೆಕ್ಷನ್ ಎಲ್ಲ ಉಂಟಲ್ಲಿ. ಪೆಪ್ಸಿ, ಕೋಲಾ ಗೀಲ ಎಲ್ಲ. ಅಂಜುನ ಬೀಚ್ನ ತುದಿಯಲ್ಲಿ ನಿಂತಿದ್ದೇನೆ. ಹೋಗಿದ್ದೆ ಯಾಕಂತ ಗೊತ್ತಿಲ್ಲ, ಜನ ಸುಮಾರಿದ್ದಾರೆ. ಇನ್ನೇನು ಜನ ಸರಿಲ್ವಾ, ಎಂತ ಗ್ರಹಗತಿಗಳಿಲ್ಲ, ಸರಿ ಇಲ್ವ ಇಲ್ವೇನೋ. ಇನ್ನು ಎಲ್ಲಿ ತನಕ ಬಂದು ಇಲ್ಲಿ ಫೋಟೋ ತೆಗೆದು ಹೋಗೋದು. ಬಟ್ ನೋಡ್ಬೋದು ಹೀಗೆ ಉಂಟು. ಬೀಚಿಗೆ ಹೋಗಿ 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 ಸಾಕ್ಬೇಕು. ನಾವು ಪ್ಲ್ಯಾನ್ ಮಾಡಿದ್ದು ಬೀಚಲ್ಲಿ, ಎಂತ ಮಾಡೋದಂತ ಗೊತ್ತಿಲ್ಲ, ನೋಡ್ಬೇಕಾಗ್ತದೆ. ಓಕೆ, ಸೊ ವಾಪಸ್ ಬರ್ತಿದ್ದೇವೆ. 7 ಆಯಿತು. 7 ಆಗಲಿಲ್ಲ, ಒಂದು 6:45 ಆಯಿತು. 6:45 ಆದರೂ ಎಂತ ಹೇಳ್ತಿದ್ವಿ ಅಲ್ಲಿ ಬಿಸಿಲು ಅಂತ ಸಾವ. ಇದು ನೋಡಿ ಮಂದಿರ ಎಲ್ಲ ಹಾಕಿದ್ದಾರೆ ಇಲ್ಲಿ. ಮೇಲೆ ಹೋಗ್ಬೋದು ನೋಡ
ಅದು ತಗೊಂಡ್ರೆ ಮೇಲೆ ಎಲ್ಲ ಹೋಗ್ಬೋದು ಅಂತ. ಸೊ ನಾವು ಈಗ ಹೋಗ್ತಿದ್ದೇವೆ ಟುವರ್ಡ್ಸ್ ಅವರ್ ಪಾರ್ಕ್ಡ್ ವೆಹಿಕಲ್. ಎಂತ ಅಟ್ಯಾಕ್ ಮಾಡಲಿಕ್ಕೆ ನೋಡಿತ್ತು ನಾನು, ರಿಫ್ಲೆಕ್ಸ್ ಎಲ್ಲ ಒಳ್ಳೆದ್ರಿಂದ ಆಯಿತು. ಬ್ಯೂಟಿಫುಲ್ ಸನ್ಸೆಟ್. ಎಷ್ಟು ಹೋಗ್ತಾರಲ್ಲ ನಾನು ಹಾಗೆ ಇಟ್ಟು ಹೋಗ್ಬೇಕು. ಒಂದು 50 ರೂಪಾಯಿ ಉಳಿಸಿದ್ ಬೇಡ. ಹೋಗುವ ಶಾಪಿಂಗ್ಗೆ ಬಂದು ಸ್ವಲ್ಪ. ನಮ್ಮ ಊಟಕ್ಕೆ ಇದೇ ಗತಿ ಈಗ, ಬೇರೆ ಎಂತ ತಗೊಂಡು ಹೋಗಿಲ್ಲ. ಸ್ನ್ಯಾಕ್ಸ್ 30 ರೂಪೀಸ್ ಎಲ್ಲ ಲೆಕ್ಕ ಮಾಡಿ ತಗೊಂಡದ್ದು. ಸೊ ತುಂಬ ಕಾಸ್ಟ್ಲಿ ಆಗ್ತಿದೆ ಗೋವಾ. ಇದಕ್ಕಿಂತ ಫಸ್ಟ್ ಟೈಮ್ ಅಂತ ಎಂತ ಫಸ್ಟ್ ಟೈಮ್ ಆದರೂ ಸಹ ಹೋಟೆಲಲ್ಲಿ ರೇಟ್ ನೋಡಿದ್ದೆ ಮಾರೆ. ನಾವೆಲ್ಲಿ ಇನ್ನೊಮ್ಮೆ ಬರೋದು ಟ್ರೈನ್. ಇದು ನೆಕ್ಸ್ಟ್ ಡೇ ನಾವು ಹೊರಡ್ತಿದ್ದೇವೆ ಗೋವಾ. ಎಂತಂದ್ರೆ ನಮಗೆ ಸಾಕು ರೀತಿ ಮಾರೆ ಗೋವಾ. ಇಲ್ಲೆಲ್ಲ ನಮಗೆ ಮೇಯ್ನ್ ಕಾಸ್ ಫುಡ್ ಸ್ಕೇರ್ಸಿಟಿ ಇದ್ದ ಕಾರಣ ನಾವು ಹೊರಡ್ತಿದ್ದೇವೆ ಅಂತ ಹೇಳ್ಬೋದು. ಯಾವುದೇ ಬೇರೆ ಅಂತ ಇದಿಲ್ಲ. ಮತ್ತು ಇಲ್ಲಿ ಎಲ್ಲ ಆಲ್ಮೋಸ್ಟ್ ಪ್ಲೇಸಿಗೆ ಹೋಗಿದ್ದೇವೆ. ಮೇಯ್ನ್ ಫೇಮಸ್ ಇದ್ದ ಬೀಚಿಗೆಲ್ಲ ಹೋಗಿದ್ದೇವೆ. ನಾವು ಪಬ್ಗೆಲ್ಲ ಹೋಗುವಂಥ ಜನ ಅಲ್ಲ ಹಾಗೆ. ಸೊ ಪಬ್ ಗಿಬ್ಬೆಲ್ಲ ಹೋಗಲಿಲ್ಲ. ಅಲ್ಲಿ ಹೊರಗೆ ನೋಡ್ಕೊಂಬಂದೆ. ಟೀಟೋಸ್ ಲೇನ್ ಎಲ್ಲ ಫೇಮಸ್ ಲೇನ್ ಎಲ್ಲ. ಇವರೆಂತ ಹೇಳ್ತೀವಿ ನಮಗೇನ ಸಾಕಂತ ಅನಿಸಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನನಗೆ ಪುನಃ ಫುಡ್ಡಿಗೆ ತುಂಬ ಕಾಸ್ಟ್ಲಿ. ನಾವೊಂದು ದಿವಸಕ್ಕೆ ಆಲ್ಮೋಸ್ಟ್ ನಾವು 4 ಜನರಿಗೆ ಒಂದು 1,500 ತನಕ ಫುಡ್ಡಿಗೆ ಇಡಬೇಕು. ನಾರ್ಮಲ್ ವಿಚ್ ಇಸ್ ಬೇರ್ ಮಿನಿಮಮ್ ಇನ್ ನಮ್ಮ ಊರು. ಸೊ ಹೊಟ್ಟೆ ಅಂತೂ ಫುಲ್ ಆಗಲ್ಲ. 250 ರೂಪಾಯಿ ಬಿರಿಯಾನಿ ಕೊಡ್ತೇವೆ, ಇಷ್ಟೂರು ಬಿರಿಯಾನಿ. ಸೊ ನಮಗೇನೋ ಇಲ್ಲಿರೋದು ಅಷ್ಟು ತುಂಬ ಖರ್ಚಿ ಆಗ್ತಾ ಉಂಟು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ನೀರಿಗೆ ಸಹ ಜಾಸ್ತಿ, ಎಲ್ಲದಕ್ಕೆ ಜಾಸ್ತಿ. ಇಲ್ಲಿ ಖಾಲಿ ಒಂದು ಎಣ್ಣೆಗೆ ಇಷ್ಟೇ, ಎಣ್ಣೆ ಪ್ರಿಯರಿಗೆ ಆಗ್ಬೋದೇನೋ. ನಾವೆಲ್ಲ ಇಲ್ಲಿ ಬಂದು 1-2 ದಿವಸ ಹೀಗೆ ತಿರ್ಕೊಂಡಿದ್ರೆ ಮುಗೀತು ಅಷ್ಟೇ. ಸೊ ಅಷ್ಟೇ. ಇದು ಈಗ ನಾವು ಇಲ್ಲಿಂದ ಹೊರಡ್ತೇವೆ, ಚೆಕ್ಔಟ್ ಆಗ್ತಿದ್ದೇವೆ. ಸೊ ಹೋಗಿ ಅಂತ ನೋಡುವ. ಬಂದಾಗಿ ನಡ್ಕೊಂಡು ಹೋಗ್ಬೇಕೀಗ, ಬೇರೆ ಆಪ್ಷನ್ ಇಲ್ಲ. ನಡ್ಕೊಂಡು ಹೋಗಿ ಅಲ್ಲಿಂದ ಮಾಪುಸ, ಇಲ್ಲಿ ಅಂಜುನದಲ್ಲಿದ್ದೇವೆ ಈಗ. ಅಂಜುನದಿಂದ ಮಾಪುಸದಿಂದ ತಿವಿಮಿಂದ ಲೆಟ್ಸ್ ಗೋ. ಈಗ ಮಾಪುಸಗೆ ಹೊರಟ್ವಿ. ನಡ್ಕೊಂಡು ಬಂದು ಅಲ್ಲಿಂದ ಅಂಜುನ ಬಸ್ ಸ್ಟ್ಯಾಂಡ್ಗೆ, ಅಲ್ಲಿಂದ ಮಾಪುಸದಿಂದ ಇನ್ನೊಂದು ಬಸ್ ನೋಡುವ. ಬಸ್ ಹೀಗೆ ಉಂಟು. ನಾವೀಗ ಇಲ್ಲಿದ್ದೇವೆ, ತಿವಿಮ್ ಸ್ಟೇಷನ್ಗೆ ಬಂದ್ವಿ. ತುಂಬ ಕಷ್ಟದಲ್ಲಿ ಬಂದದ್ದು, ಬಸ್ ಎಲ್ಲ ಖಾಲಿ. ಈಗ ತುಂಬ ಬಿಸಿಲಿದೆ. ಆ್ಯಂಡ್ ಒಂದು ಟ್ರೈನ್ ಇಲ್ಲೇ ಇದೆ, ಹತ್ತುವ ಎದುರೋಗಿ. ಸಾಧಾರಣ ವ್ಲಾಗ್ ಎಂಡ್ ಆಗ್ತಾ ಬಂತು. ಇನ್ನು ನೋಡುವ, ಎಲ್ಲ ದೇವರ ಎದುರಲ್ಲಿ ಸಮ ಮುಟ್ಟಿದ್ರೆ ಸಾಕು ಮಾಡಿದ್ದೇವೆ ಇದಕ್ಕೆ ಉಡುಪಿಗೆ. ಲೆಟ್ಸ್ ಗೋ. ಫೈನಲಿ ಟ್ರೈನ್ ಸಿಕ್ಕಿತ್ತು. ಓಕೆ, ನೋಡೋಣ ಅಂತ ಈಗ ಹೋಗ್ತಿದ್ದೇವೆ. ಎಂತ ಯಾವ ಟ್ರೈನು? ಮರುಸಾಗರ ಎಕ್ಸ್ಪ್ರೆಸ್ ಅಂತ ಇದು ಮ್ಯಾಂಗ್ಳೂರ್ ಜಂಕ್ಷನ್ಗೆ ಹೋಗ್ತದೆ. ಇದು ಮ್ಯಾಂಗ್ಳೂರ್ ಜಂಕ್ಷನ್, ನಾವು ಉಡುಪಿಗೆ ಮಾಡಿದ್ದು. ಸೊ ಲೆಟ್ಸ್ ಗೋ. ಹೇಗಾಗ್ತದೆ ಅಂತ ತೋರಿಸ್ತೇನೆ. ಫೈನಲಿ ನಮ್ಮದು ಗೋವಾದು ಟ್ರಿಪ್ ಮುಗಿತಾ ಬಂತು. ಈ ವಿಡಿಯೋ ಯಾವಾಗ ಬರ್ತದೆ ಗೊತ್ತಿಲ್ಲ. ಇವತ್ತು ಡೇಟ್ 28 ಡೇಟ್. ನೋಡುವ ಹೇಗಾಗ್ತದೆ ಅಂತ. ಈಗ ಎಷ್ಟೊತ್ತಿಗೆ ಮುಟ್ಟುವ ಅಂತ ದೇವರ ನಮ್ಗೆ ಗೊತ್ತಿಲ್ಲ. ಟ್ರೈನ್ ನಂಬರ್ಸ್ ಗೊತ್ತಿಲ್ಲ. ಸೀದಾ ಒಮ್ಮೆ ಬಂದು ಕುತ್ಕೊಂಡ್ವಿ. ನಾವು ಕುತ್ಕೊಂಡ ತಕ್ಷಣವೇ ಟ್ರೈನ್ ಹೊರಡಿತ್ತು, ಸೀಟ್ಸ್ ಸಿಕ್ಕಿತ್ತು. ಸೊ ನೋ ಇಶ್ಯೂಸ್ ಹೋದೆ. ಸೊ ಲೆಟ್ಸ್ ಗೋ. ಎಂತಾಗ್ತದೆ ನೋಡುವ. ಬರ್ಲಿಕ್ಕೆ ಸರ್. ಸೊ ಎಲ್ಲಿದ್ದೇವೆ ಅಂತ ಗೊತ್ತಿಲ್ಲ. ಕಾರವಾರೆಲ್ಲ ಪಾಸ್ ಆಗಿದೆ. ಸಾಕಾಗಿದೆ, ತುಂಬ ಹೆವಿ ಸಾಕಾಗ್ತಾ ಉಂಟು. ಟ್ರೈನ್ ನೋಡ್ಬೋದು, ಭಯಂಕರ ಉದ್ದುಂಟು. ವ್ಯೂಸ್ ಒಳ್ಳೆ, ಟ್ರೈನ್ ವ್ಯೂಸ್ ಒಳ್ಳೆಯದೆ. ಟ್ರೈನ್ ಇದು ನಮಗೆ ನಸೀಬಲ್ಲಿ ಸಿಕ್ಕಿದ್ದ, ಯಾವುದ್ರಲ್ಲಿ ಸಿಕ್ಕಿದ್ದು ಅಂತ ಗೊತ್ತಿಲ್ಲ. ಮಡ್ಗಾವ್ ಅಲ್ಲ, ಎಂತ ಸೂರತ್ತಿಂದ ಬಂದದ್ದು ಮ್ಯಾಂಗ್ಳೂರಿಗೆ ಡೈರೆಕ್ಟ್ ಟ್ರೈನ್. ಸೊ ಈಗ ಟ್ರೈನ್ ಹಾಳಾಯ್ತಂತೆ. ಹಾಳಾಗಲಿಲ್ಲ, ಇಂಥದ್ದು ನೋಡಿ. ಟ್ರೈನಲ್ಲಿ ಈಗ ಉಂಟು ಅಡಿಯಲ್ಲೆಲ್ಲ ಬೆಳೆಸ್ತು ನೋಡಿ. ಟೈರ್ ಪಂಚರ್ ಆಯ್ತಂತೆ. ಇಂಥ ಅವಸ್ಥೆ. ಇವರೆಲ್ಲಿದ್ದಾರೆ ಮೊನ್ನೆ ನೋಡಿ. ಮೂಲಿಲ್ಲ ಬಾ ಕೊಂಚ ಮೂಲೆ ಪಾತ್ರದ ಕುಲ್ಲೋಡು. ಹೀಗೆಲ್ಲ ಸೀನ್ ಇದೆ. ಇನ್ನು ಟ್ರೈನ್ ತುಂಬ ಅಂದರೆ ತುಂಬ ಡಿಲೇ ಇದೆ. ಈ ಥರ ಡಿಲೇ ಇದ್ದರೆ ಭಾರಿ ಕಷ್ಟ ಉಂಟು. 7:30 ಆಗ್ಬೋದು ಮುಟ್ಟುವಾಗ. 5 ಗಂಟೆಗೆ ಮುಟ್ಟುವ ಟ್ರೈನ್.
7:30 ಮೇಲಾಗ್ಬೋದೇನೋ ಗೊತ್ತಿಲ್ಲ. 40 ಇಲ್ಲೇ ಆಗಿದೆ. ಸರಿ ನೋಡುವ. ನೋಡಿ ಇಲ್ಲಿ ಬ್ರೇಕ್ ಎಲ್ಲ ಈಗ ಕಾಣ್ತದೆ ನಿಮಗೆ, ನೋಡ್ಬೇಕು. ಇದೆ ಬ್ರೇಕು, ಇದು ಬ್ರೇಕ್ ಲೈನರ್ ಅಲ್ಲಿ ಕಾಣ್ತಾ ಉಂಟಲ್ಲ, ಅಲ್ಲೇ ಬ್ರೇಕ್ ಇಡೋದು. ಫೈನಲಿ ಬಂದ್ವಿ. ಡಬ್ಬ ಟ್ರೈನ್ ಮಾರ, ಎಂತ ಸ್ಲೋ ಅಂದರೆ ಎಂತ ಸ್ಲೋ. ಲೆಟ್ಸ್ ಗೋ. ಫೈನಲಿ ಮ್ಯಾಂಗ್ಳೂರಲ್ಲ, ಉಡುಪಿ. ಸೊ ಬಂದ್ವಿ ಫೈನಲಿ ಹೋಮ್. ಹೇಗಾಗ್ತಾ ಉಂಟು ಜಾಯಲ್? ಸಾಕಿಡ್ದೋಯ್ತು ಮಾರ, ಹೋಗಿ ಫ್ರೆಶ್ ಆಗಿ ಊಟ ಮಾಡಿ ಮಲಗೋದಕ್ಕೆ ಸಾಕಿದ್ದೆ. ಊಟ ಒಂದು ಮೇಜರ್ ಮಾಡಲೇಬೇಕು. ಊಟ ಅಂತ ಹೇಳಿದ್ರೆ ನಮಗೆ ಎಷ್ಟು ಮಿಸ್ ಆಗ್ತಿದ್ದೆ ಅಂತ ಹೇಳಿದ್ರೆ ಸಾಕು ಬಿದ್ದೋಗಿದೆ. 3 ಕೆಲಸ ಮಾಡ್ಲಿಕ್ಕೆ ಉಂಟು. ಒಂದು 2-3 ದಿವಸದಿಂದ ನಮ್ಮ ಹೊಟ್ಟೆಯಲ್ಲಿ ಲೇಸ್ ಅದು ಇದು ಎಷ್ಟೇ ಇರೋದು. ಮತ್ತೆ ಕನ್ಫ್ಯೂಸ್ ಆಗಿರ್ಬೋದು, ಎಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಿ? ಎಕ್ಸ್ಪೀರಿಯನ್ಸ್ ಆಫ್ ಫುಲ್ ಟೈರ್ಡ್. ಅಂತ ಹೇಳ್ತೀಯಾ? ಹೇಳಿ ಪ್ರಯೋಜನ ಇಲ್ಲ ಮಾರೆ, ಅಂತ ಹೇಳುದು. ಊಟ ಒಂದು ಮಾಡಬೇಕು ಅಷ್ಟೇ. ಸಿಗ್ತದಂತೆ ಮಾರ, ಕೆಲವರು ಹೇಳ್ತಿದ್ದು ಈಗ ಹೇಳ್ತಿದ್ದಾರೆ. ಹೌದು ಮಾರೆ, ಟ್ರೈನಲ್ಲಿ ಒಂದು 4 ಜನ ಸಿಕ್ಕಿದ್ರು ತುಳುವರೆ. ಮ್ಯಾಂಗ್ಳೂರ್ ಟ್ರೈನ್ ಸಿಗ್ತದೆ, ಊಟ ಕಮ್ಮಿಗೆ ಸಿಗ್ತದೆ ಅಂತ. ಅವ್ರು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ತಿದ್ರೆ, ಹಾಗೆ ಎಂತ ಮಾಡೋದು? ನಾವಿಲ್ಲಿ ಬಂದಾಗ ಹೋಗ್ಲಿಕ್ಕೆ ಆಗುದು. ಹೋಗಿ ನೋಡುವ. ಫುಲ್ ಟಯರ್ಡ್ ಆಗಿದೆ. ಆ್ಯಂಡ್ ಬಜೆಟ್ ಬಗ್ಗೆ ಮಾತಾಡಿದ್ದಾರೆ. ಬಜೆಟ್ ಈಸ್ ವೆರಿ ಲೋ. ನಮ್ಮದು ಬಜೆಟ್ ನಾವೇ ಹೋಗುವಾಗನೇ ಹೇಳಿದ್ದೇನೆ, ಟ್ರಿಪ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಜೆಟಲ್ಲಿ ಟಿಪ್ ಮಾಡ್ತೇವೆ ಅಂತ. ಸೊ ಬಜೆಟ್ ಎಷ್ಟಾಗಿರ್ಬೋದು ಜ್ಯುವೆಲ್? ಲೆಕ್ಕಲ್ಲ ಆಗಿದೆ, ಸುಮ್ಮನೆ ಹೇಳುದು. ಹಾಗಿದೆ, ಒಬ್ಬರಿಗೊಂದು 4 to 5. ಬಟ್ ನಮ್ದು ಆದದ್ದು 3.7, ಆಲ್ಮೋಸ್ಟ್ 4,000 ಅಂತ ಎಣಿಸಿ. 4,000ಗೆ ನೀವು ಒಂದು ದಿವಸ ರೆಂಟ್ ಮಾಡಿ ಒಂದು ಡಾರ್ಮಲ್ಲಿ ಕುತ್ಕೊಳ್ಬೇಕು. ವಾಟ್ರಸಿ ಹೋಗಿ ನೀವು 4,000 ಇಟ್ಕೊಂಡು ಹೋಗಿ ಅಲ್ಲಿ ವಿಲ್ಲದಲ್ಲೆಲ್ಲ ಕುತ್ಕೊಂಡ್ರೆ ಆಗಲಿಲ್ಲ. ಡಾರ್ಮ್, ಒಳ್ಳೆ ಡಾರ್ಮ್ ನೋಡಿ, ಅಲ್ಲೆಲ್ಲ ನೀವು ಯಾವ ಲೊಕೇಶನ್ ಇರ್ತೀರ ಅಲ್ಲೇ ನೀವು ಡಾರ್ಮ್ ನೋಡಿ 350 to 400 ಹಾಗೆ ಇರ್ತದೆ. ಆ್ಯಂಡ್ ಇದು ಬೆಸ್ಟ್ ಟೈಮ್ ನಾವು ಹೋದ ಸಹ 2 night 3 days ಪರ್ ನೈಟ್. ಆನ್ಲೈನಲ್ಲಿ ನಮಗೆ ಸಿಕ್ಕಿದ್ದು 315. ಆನ್ಲೈನ್ ಫಸ್ಟ್ ಡೇ ನಮಗೆ 315 ಇತ್ತು. ನೆಕ್ಸ್ಟ್ ಡೇ ಎಕ್ಸ್ಟೆಂಡ್ ಮಾಡುವಾಗ 350 ಎಲ್ಲ ಹಾಗೆ ಮಾಡಿದ್ರು. ಒಳ್ಳೆಯದು. ಡಾಮದ್ದು ಎಲ್ಲ ವಿಡಿಯೋ ಫೋಟೋ ಎಲ್ಲ ಹಾಕಿದ್ದೇನೆ. ಡಾಮದ್ದು ಇದು ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಆಗ ಮಾಡ್ತೇನೆ. ಸೊ ಲೆಟ್ಸ್ ಗೋ. ಮನೆಗೆ ಹೋಗಿ